ಕಳೆದ ವರ್ಷದ ಬರಗಾಲದಿಂದ ತತ್ತರಿಸಿ ಹೋಗಿದ್ದ ಅನ್ನದಾತ ಈ ವರ್ಷ ಬದುಕು ಹೇಗೆ ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾನೆ. ಮುಂಗಾರಾಗತ್ತಾ ಕೈ ಕೊಡುತ್ತಾ ಅನ್ನೋದು ಗೊತ್ತಿಲ್ಲ. ರೈತರಿಗೆ ಗಾಯದ ಮೇಲೆ ಬರೆ ಎಳೀತಾ ಸರ್ಕಾರ. ಬಿತ್ತನೆ ಬೀಜ ಖರೀದಿಗೆ ರೈತ ಮುಂದಾಗಿದ್ದಾನೆ. ಆದರೆ ಬೆಲೆ ಏರಿಕೆ ಬಿಸಿ ಎದುರಿಸಬೇಕಾಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಬಿತ್ತನೆ ಬೀಜ ಬಲು ದುಬಾರಿ. ಪೂರ್ವ ಮುಂಗಾರು ಉತ್ತಮವಾದ ಹಿನ್ನೆಲೆಯಲ್ಲಿ ರೈತರು ಚುರುಕಾಗಿದ್ದಾರೆ. ಬಿತ್ತನೆ ಬೀಜ ಖರೀದಿಗೆ ಬಂದವರಿಗೆ ಶಾಕ್ ಎದುರಾಗಿದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ದರ ಭಾರಿ ಏರಿಕೆಯಾಗಿದೆ. ಪ್ರಶಾಂತ್, ಒಂದು ಬಿತ್ತನೆ ಬೀಜದ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ರೈತರಿಗೆ ಕೆಲವೊಂದು ಸವಲತ್ತುಗಳಲ್ಲೂ ಕೂಡ ಏರುಪೇರಾಗಿರೋದು ಕಂಡು ಬರ್ತಾ ಇದೆ. ಐ ಥಿಂಕ್ ಇವಾಗ ಎಲೆಕ್ಷನ್ಸ್ ಮುಗಿದಿದೆ, ಮುಂದೆ ಇದ್ರ ಬಗ್ಗೆ ಗಮನ ಕೊಡಬೇಕು ಅನ್ಸುತ್ತೆ. ನೋಡಿ, ಕಳೆದ ವರ್ಷ ಬರಗಾಲ ಬಂತು, ಬೇರೆ ರಾಜ್ಯಗಳಲ್ಲೂ ಬರಗಾಲ ಬಂತು. ಬಟ್ ಬರಗಾಲ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ ವಾಸ್ ವೆರಿ ವೀಕ್. ನೀವು ರೈತರನ್ನು ಕೇಳಿ ನೋಡಿ, ತಳಮಟ್ಟದಲ್ಲಿ ಕೃಷ್ಣೆಯಲ್ಲಿ ನೀರಿತ್ತು, ವಿದ್ಯುತ್ ಶಕ್ತಿಯನ್ನೇ ಕೊಡಲಿಲ್ಲ. ನೀರಿರಬೇಕು ಅನ್ನುವ ಕಾರಣಕ್ಕೋಸ್ಕರ ವಿದ್ಯುತ್ ಶಕ್ತಿಯನ್ನೇ ಕೊಡಲಿಲ್ಲ. ಬೆಳೆಗಳು ಆ ಪ್ರಮಾಣದಲ್ಲಿ ಬೆಳೆಗಳು, ಈಗ ಕಬ್ಬು ಎಲ್ಲ ಬಿಟ್ಬಿಡಿ, ಕಬ್ಬೆ ನಾನು ಹೇಳೋದು ಕ್ಯಾಶ್ ಕ್ರಾಪ್ ಅಂತ ರೀತಿಯಲ್ಲಿ ನೋಡಲಾಗುತ್ತೆ. ಅದರ ಕ್ವಾಲಿಟಿನೇ ಇರಲಿಲ್ಲ. ಕೊನೆಗೆ ಫ್ಯಾಕ್ಟ್ರಿಗಳಿಗೆ ಅದನ್ನು ಕಳಿಸೋದಾಗಲೂ ಕೂಡ ರೇಟ್ಗಳು ಬರಲಿಲ್ಲ. ಬರಗಾಲದ ಕಾರಣದಿಂದ ರೈತ ಸಂಕಷ್ಟದಲ್ಲಿದ್ದಾಗ ಈ ವರ್ಷ ಏಕಾಏಕಿ ಬಿತ್ತನೆ ಬೀಜ ಅದರ ರೇಟ್ಗಳನ್ನು ಪಾಕೆಟ್ಗೆ 40 ರೂಪಾಯಿ 45 ರೂಪಾಯಿ ಹೆಚ್ಚಿಗೆ ಮಾಡಲಾಗಿದೆ. ತೂರ್ ದಾಲೆಲ್ಲ 135-40 ಇತ್ತು. ಕಲಬುರಗಿ ಕಡೆ ಎಲ್ಲ ಅದನ್ನು 180 ರೂಪಾಯಿ ಮಾಡಲಾಗಿದೆ. ಅನೇಕ ಬಿತ್ತನೆ ಬೀಜಗಳ ಬೆಲೆ ಸರ್ಕಾರ ಏನು ಹೇಳ್ತಿದೆ ಅಂದರೆ, ಇಲ್ಲ ಕಳೆದ ಬಾರಿ ನಮಗೆ ಇಲ್ಲಿ ಒಳ್ಳೆ ಬೆಳೆ ಬರದ ಕಾರಣ ನಾವು ಬೀಜವನ್ನು ಬೇರೆ ರಾಜ್ಯಗಳಿಂದ ತೊಗೊಂಡು ಬರ್ತಾ ಇದ್ದೀವಿ, ಆ ಕಾರಣದಿಂದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಈ ರೇಟ್ ಜಾಸ್ತಿ ಆಗ್ತಾ ಇರತಕ್ಕಂಥ ಅರ್ಥ ಇದು ಬರೀ ರೈತನಿಗೆ ಹೊಡೆಯಲ್ಲ, ಇದು ಎಲ್ರಿಗೂ. ಇದು ನಾಳೆ ನಿಮ್ಮ ಫುಡ್ ಪ್ರೈಸಸ್ಗಳಲ್ಲಿ ವಿಪರೀತ ಪ್ರಮಾಣದ ಏರಿಕೆ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ರೇಟ್ಗಳು ಬೇರೆ, ಆದರೆ ವಿಪರೀತ ಪ್ರಮಾಣದಲ್ಲಿ ನಿಮಗೆ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ. ಈಗಲೇ ಅದರ ಏಟು ಸಾಮಾನ್ಯ ವರ್ಗಕ್ಕೆ ಬೀಳ್ತಾ ಇದೆ. ಇನ್ಪುಟ್ ಕಾಸ್ಟ್, ನ್ಯಾಚುರಲಿ ಇನ್ಪುಟ್ ಕಾಸ್ಟ್ ಜಾಸ್ತಿ, ಎಲ್ಲ ರೇಟ್ಗಳು ಈಗಾಗಲೇ ಜಾಸ್ತಿ ಆಗಿವೆ. ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಚುರಲಿ ಎಲ್ಲ ಪ್ರೈಸಸ್ಗಳ ಬೆಲೆ ಇನ್ಕ್ರೀಸ್ ಆಗುತ್ತೆ. ಹೌ ಟು ಕಂಟ್ರೋಲ್ ಇಟ್? ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಒಳ್ಳೆ ಮಳೆ ಆಗಬೇಕು. ಒಂದು ಕೆಲವು ನೈಸರ್ಗಿಕವಾಗಿರ್ತಕ್ಕಂಥದ್ದು, ಕೆಲವು ಸರ್ಕಾರದ ದೃಷ್ಟಿಯಿಂದ. ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಏನು ಒತ್ತು ಕೊಡುತ್ತೋ ಅದನ್ನು ಅಭಿವೃದ್ಧಿ, ರೈತ, ಕೃಷಿ ಈ ವಿಷಯಗಳ ಬಗ್ಗೆ ಕೂಡ ಒತ್ತು ಕೊಡತಕ್ಕಂಥ ಅವಶ್ಯಕತೆ. ಈಗ ಬರ ಪರಿಹಾರದ ಹಣ ಬಂತು ಕೇಂದ್ರದಿಂದ. ಎಷ್ಟು ಹೋಯ್ತು ಕೇಳಿ ರೈತರಿಗೆ? 500 ರೂಪಾಯಿ, 1000 ರೂಪಾಯಿ. ಅದಕ್ಕೆ ಯಾವುದೇ ಪ್ಯಾಟರ್ನೇ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇಲ್ಲ. ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್, ಗಮನ ಹರಿಸಬೇಕಾಗಿದೆ. ಚುನಾವಣೆ ಮುಗೀತು, ಆಯ್ತು, ಈ ಗ್ಯಾರಂಟಿಗಳ ಕಡೆಗೆ ಮಾತ್ರ ಲಕ್ಷ್ಯ ಕೊಡ್ತೀವಿ, ಉಳಿದಕ್ಕೆ ಹಣ ಹೊಂದಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಸ್ಥಿತಿ ಮುಂದುವರೆದ್ರೆ ಗೌರ್ಮೆಂಟ್ ವಿಲ್ ಬಿಕಮ್ ಮೋರ್ ಅನ್ಪಾಪ್ಯುಲರ್ ಇನ್ ದ ಕಮಿಂಗ್ ಡೇಸ್. ಒಂದು ಚಿಕ್ಕ ಬ್ರೇಕ್ ತಗೊಂಡು ಸ್ಟಾರ್ಟಿಂಗಿಗೆ ಗ್ಯಾರಂಟಿಯ ಒಂದು ಕಾರಣದಿಂದ ಈಗ ಮಹಿಳೆಯರು ಗ್ಯಾರಂಟಿಗೆ ಓಟು ಕೊಡ್ತಾ ಇದ್ದಾರೆ. ನಾನು ಭಾಳ ಸಲ ನೋಡಿದ್ದೀನಿ, ಏನು ಸಾಮರ್ಥ್ಯ ಇರುತ್ತೋ ಅದೇ ದೌರ್ಬಲ್ಯ ಆಗುತ್ತೆ. ಪ್ರಶಾಂತ್, ಹಿಂಗೆ ಜನರನ್ನು ಮಾತಾಡಿಸಿದಾಗ ಒಬ್ಬ ಮಹಿಳೆ ಹೇಳಿದ ಮಾತು, ನೀವು 2000 ರೂಪಾಯಿ ಈ ಕಡೆ ಕೊಡ್ತಾ ಇದ್ದೀರಾ, ನಾನು ನನ್ನ ಜಾಗಕ್ಕೆ ಅಂದರೆ ಕೃಷಿ ಜಾಗಕ್ಕೆ ಇವಾಗ ಟ್ರಾನ್ಸ್ಫಾರ್ಮರ್ ತೊಗೋಬೇಕು ಅಂದರೆ 3.5 ಲಕ್ಷ ರೂಪಾಯಿ. ಮೊದಲು 30,000 ಕೊಟ್ಟರೆ ಸರ್ಕಾರದಿಂದ ಫ್ರೀ ಟ್ರಾನ್ಸ್ಫಾರ್ಮರ್ ಬರ್ತಾ ಇತ್ತು, ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 3.5 ಲಕ್ಷ ನಾನು ಕಟ್ಟಬೇಕು, ಎಲ್ಲಿಂದ ಕಟ್ಟಲಿ? ಸೊ ದೇ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಸುದ್ದಿಯ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.